ಫುಲ್ ಗಲೀಜಾಗೋಯ್ತು ಸ್ಟುಡಿಯೋ ಎಲ್ಲ. ಓಪನ್ ಮಾಡ ಕುಲ್ಜಾ ಸಿಮ್ ಸಿಮ್ ಸೂಪರ್ ಬಂಗಾರದಂಗೆ. ಎಲ್ಲಿಗೆ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಮಡಕೆ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಬಿರಿಯಾನಿ ಬೈ ಕಿಲೋ ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ, ಬಟ್ ನಾವು ಯಾವಾಗಲೂ ವೀಡಿಯೋ ಮಾಡಬೇಕಾಗಿತ್ತು. ಸೊ ನಮ್ಮ ಏರಿಯಾದಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಆಗಿದೆ ಕನಕಪುರ ರೋಡಲ್ಲಿ ಒಂದು ಹೊಸ ಬ್ರ್ಯಾಂಚು. ಸೊ ಅಲ್ಲಿಂದ ಆರ್ಡ್ರ್ ಮಾಡಿದ್ದೀವಿ. ಸೊ ಏನು ಆರ್ಡ್ರ್ ಮಾಡೋಣ ಅಂತ ಸರ್ಚ್ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಕಾಣಿಸ್ತು. ನೀಲಗಿರೀಸ್ ಬಿರಿಯಾನಿ ಮತ್ತು ನೀಲಗಿರೀಸ್ ಮಟನ್ ರೋಸ್ಟ್ ಅಂತ ಕಾಣಿಸ್ತು. ಡಿಫ್ರೆಂಟ್ ಆಗಿದೆಯಲ್ಲ ನೀಲಗಿರೀಸು, ಅದು ಕೂಡ ಗ್ರೀನ್ ಕಲರ್ ಇತ್ತಲ್ಲ, ಅದು ಗ್ರೀನ್ ಕಲರ್ ನೋಡಿದ ತಕ್ಷಣ ಕಣ್ಣಿಗೆ ಹಂಗೆ ಸ್ಪಾರ್ಕ್ ಬಂದ್ಬಿಡ್ತು ಕಣ್ಣಲ್ಲೆಲ್ಲ. ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀವಿ. ಬಂದಿದೆ ಆರ್ಡ್ರು, ಎತ್ಬಿಟ್ಟು ಮೇಲೆ ಇಟ್ಬಿಟ್ಟು ಅದರಲ್ಲಿ ಏನೇನಿದೆ ಏನು ಕತೆ ಅಂತೆಲ್ಲ ನೋಡ್ಬಿಡೋಣ ಬನ್ನಿ. ಬಿರಿಯಾನಿ ಬೈ ಕಿಲೋ ಓಪನ್ ಮಾಡಿಬಿಡೋಣ. ಜಿಪ್ ಟೈ ಹಾಕಿರ್ತಾರೆ. ಸೊ ಚಾಕುಲಿ ಕಟ್ ಮಾಡಬೇಕು. ಎದ್ರಕೊಂಬಿಟ್ಟ, ಚುಚ್ಬಿಡ್ತೀನಿ ಅಂತ. ಒಳಗಡೆ ಏನೇನು ತರಿಸಿದ್ದೀವಿ ಅಂದರೆ ಒಂದು ಬಾಕ್ಸ್, ಇನ್ನೊಂದು ಬಾಕ್ಸ್, ಬಿದೋಗಿದೆ, ಮತ್ತೊಂದು ಬಾಕ್ಸ್, ಮಗದೊಂದು ಬಾಕ್ಸ್, ಇನ್ನೊಂದು ಬಾಕ್ಸ್, ಇನ್ನೊಂದು ಬಾಕ್ಸ್, ಕೊನೆಯಲ್ಲಿ ಅವರ ಸಿಗ್ನೇಚರ್ ಮಡಕೆ ಬಿರಿಯಾನಿ ಬೈ ಕಿಲೋ. ಸೊ ಫುಲ್ ಸುಡ್ತಾ ಇದೆ, ಹಾಗೆ ಬೇಯಿಸೋದು ಬಾಕ್ಸ್ ಇದರಲ್ಲಿ ಆರ್ಡ್ರ್ ಕೊಟ್ಟಾಗ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಸೊ ಸುಡ್ತಾ ಇದೆ, ಇದೆಲ್ಲ ಓಪನ್ ಮಾಡಬೇಕು ನೀಟಾಗೆ. ಮಾಡೋಣ. ಸೊ ಇದಿಷ್ಟು ನಾವು ತರಿಸಿರೋದು 3 ಡಿಶಸ್ನ ತರಿಸಿದ್ದೀವಿ ಅಷ್ಟೇ. ಮೇಯ್ನ್ ಬಂದ್ಬಿಟ್ಟು ಇದು ಸ್ಪೆಷಾಲಿಟಿ ಬಂದ್ಬಿಟ್ಟು ಮಡಕೆನಲ್ಲಿ ನಾವು ಆರ್ಡ್ರ್ ಕೊಟ್ಟಾಗ ಫ್ರೆಶ್ ಆಗಿ ರೆಡಿ ಮಾಡ್ತಾರೆ. ಸೊ ಫುಲ್ ಸೀಲ್ ಆಗಿರುತ್ತೆ, ಆ ಹಿಟ್ಟೆಲ್ಲ ಹಚ್ಬಿಟ್ಟು ಸುಡ್ತಾ ಇರುತ್ತೆ. ಇದನ್ನು ಓಪನ್ ಮಾಡ್ತಿರ್ಬೇಕು. ಇದು ಬಂದು ಅರ್ಧ kg ಪ್ಯಾಕ್ ಬಿರಿಯಾನಿ, ಅರ್ಧ kg ಬಿರಿಯಾನಿ ನಾವು ತರಿಸಿರೋದು. ಸೊ 1 kgನೂ ಸಿಗುತ್ತೆ. ಆ ಥರ ಬೇಜಾನ್ ಆಪ್ಷನ್ಸ್ ಇದೆ, ಕಾಂಬೋ ಆಪ್ಷನ್ಸು ಏನೇನೋ ಇದೆ ಅವ್ರ ಹತ್ರ. ಸೊ ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ಬೇರೆದೆಲ್ಲ ಏನೇನಿದೆ ಅಂತ ಒಂದೊಂದೇ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಫಸ್ಟು ಆ ಸ್ಟಾರ್ಟರ್ಸಿಂದ ಓಪನ್ ಮಾಡ್ಕೊಂಡು ಬರೋಣ ಒಂದೊಂದೇ. ಇಷ್ಟು ಸ್ವೀಟಿಂದ ಓಪನ್ ಮಾಡೋಣ. ಗುಲಾಬ್ ಜಾಮೂನ್ ವಿತ್ ರಬ್ರಿ ತರಿಸಿದ್ದೀವಿ. ಪ್ಯಾಕಿಂಗ್ ಎಲ್ಲ ಅದ್ಭುತವಾಗಿರುತ್ತೆ, ಸಖತ್ ಸೀಲ್ ಪ್ಯಾಕ್, ಒಂಚೂರು ಚೆಲ್ಲಲ್ಲ. ಹೀಗೆ ಬಾಯಲ್ಲಿ ನೀರು ಬಂತಾ ಕಮೆಂಟ್ ಮಾಡಿ. ಗುಲಾಬ್ ಜಾಮೂನ್ 2, ಆಮೇಲೆ ರಬ್ರಿ ಫುಲ್ಲು ಡ್ರೈ ಫ್ರೂಟ್ಸು, ಪಿಸ್ತಾ ಎಲ್ಲ ಹಾಕವ್ರೆ. ಇಷ್ಟೆಲ್ಲ ಹಾಕಿದ್ರೂ 800 ರೂಪಾಯಿ ಎಲ್ಲ. ಇದು ಕಮ್ಮಿ, 800 ರೂಪಾಯಲ್ಲಿ ಇವೆಲ್ಲ ಇರೋಲ್ಲ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟರ್ಸ್ ಒಂದು ತರಿಸಿದ್ದೀವಿ. ಮಳೆ ಸ್ಟಾರ್ಟರ್ಸಲ್ಲಿ ಏನಿದೆ ಅಂದರೆ ಇದು ಕೂಡ ನೀಲಗಿರೀಸ್ ಮಟನ್ ರೋಸ್ಟ್, ಗ್ರೀನ್ ಕಲರ್, ಫುಲ್ ಟೆಂಪ್ಟಿಂಗ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಯ್ನು ಬಿರಿಯಾನಿನ ಓಪನ್ ಮಾಡೋಣ. ಫಸ್ಟು ಈ ಹಿಟ್ಟನ್ನ ಏನು ಹಾಕಿದ್ದಾರೆ ಹಿಟ್ಟೆಲ್ಲನೂ ತೆಗಿಬೇಕು. ಸೊ ಚಾಕು ಅವಶ್ಯಕತೆ ಇದೆ ಇದಕ್ಕೆ. ಹುಷಾರ್. ಫುಲ್ ಗಲೀಜಾಗೋಯ್ತು ಸ್ಟುಡಿಯೋ ಎಲ್ಲ. ಓಪನ್ ಮಾಡಲ ಕುಲ್ಜಾ ಸಿಮ್ ಸಿಮ್ ಸೂಪರ್ ಬಂಗಾರದಂಗೆ. ಒಳಗಡೆ ಬಿರಿಯಾನಿ, ನೀಲಗಿರೀಸ್ ಮಟನ್ ಬಿರಿಯಾನಿ. ಈಗ ಫುಲ್ಲು ಟೇಬಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ. ಇದು ಹಚ್ಚಿರೋದೆಲ್ಲನೂ ಇವಾಗೆಲ್ಲ ನೀಟಾಗಿ ಖಾಲಿ ಮಾಡಿಬಿಟ್ಟು ಎಲೆ ತೊಗೊಂಬಂದ್ಬಿಟ್ಟು ಬಡ್ಸ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ.
ಎಲೆ ಮೇಲೆ ಎಲ್ಲ ಬಡ್ಸ್ಕೊಬಿಟ್ಟಿದ್ದೀನಿ, ಘಮ 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 ಅಂತ ಇದೆ, ಟೆಂಪ್ಟ್ ಆಗ್ತಿದೆ. ಆ ಬಡ್ಸ್ಕೊಬೇಕಾದ್ರೆ ಕೈಗೆಲ್ಲ ಸ್ವಲ್ಪ ಮಸಾಲ ಅಂಟ್ಕೊಂಡಿತ್ತು, ನೆಕ್ ನೋಡಿದೆ, ಇನ್ನೂ ಟೇಸ್ಟು ಜಾಸ್ತಿ ಆಗೋಯಿತು. ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಸೊ ಆದ್ರೂ ರೂಲ್ಸ್ ಪ್ರಕಾರ ನಮ್ಮದು ಫಾರ್ಮೇಟ್ ಫಾಲೋ ಮಾಡಬೇಕು. ಸೊ ಅದಕ್ಕೆ ಎಲೆ ಮೇಲೆ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಈ ಕಡೆ ನೀಲಗಿರೀಸ್ ಮಟನ್ ರೋಸ್ಟ್ ಬಡ್ಸ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಪೀಸಸ್ಸು ಒಂದು 4 ಇದೆ, ದೊಡ್ಡ ದೊಡ್ಡ ಸೈಜಿಂದು. ಆಮೇಲೆ ಇಲ್ಲಿ ಮೇಯ್ನಾಗೆ ಅರ್ಧ kg ಮಟನ್ ನೀಲಗಿರಿ ಬಿರಿಯಾನಿ. ಸೊ ಹೈದ್ರಾಬಾದಿ ಬಿರಿಯಾನಿ ಸ್ಟೈಲು, ದಮ್ ಬಿರಿಯಾನಿ ಸ್ಟೈಲು, ದಮ್ ಕಟ್ಟಿ ಮಾಡಿಸೋದು 1/2 kg ಇದೆ. ಸೊ ಆಮೇಲೆ ಇದರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಪೀಸು ಮಟನ್ನು, ಅಂದರೆ ಒಂದು ಸುಮಾರು ಒಂದು ಪೀಸ್ ಬಂದ್ಬಿಟ್ಟು 40 ಗ್ರಾಮ್ ಇರುತ್ತೆ. ಆ ಥರದ್ದು 3 ಪೀಸಸ್ ಇದೆ ಮಟನ್ ಪೀಸಸ್ಸು. ಇನ್ನೊಂದು ಪೀಸು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆಮೇಲೆ ಜಾಸ್ತಿ ಮಸಾಲ ಇದೆ, ಸಲಾಡ್ ಇದೆ, ಆಮೇಲೆ ಇದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಆಮೇಲೆ ಮಿಂಟ್ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಮಿಂಟ್ ಚಟ್ನಿ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅದು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಆಬ್ವಿಯಸ್ಲಿ ಗುಲಾಬ್ ಜಾಮೂನ್ ವಿತ್ ರಬ್ರಿ ಇದೆ, ಅದನ್ನು ಲಾಸ್ಟಲ್ಲಿ ತಿನ್ನೋಣ. ಈಗ ಫಸ್ಟು ಸ್ಟಾರ್ಟರ್ಸಿಂದ ಶುರು ಮಾಡೋಣ. ಈ ಕಡೆ ನೀಲಗಿರಿ ಮಟನ್ ರೋಸ್ಟ್, ಮಟನ್ ಪೀಸಸ್ ಸೈಜಸ್ಸು ಈ ಥರ ಇದೆ. ಮಧ್ಯದಲ್ಲಿ ಒಂದು ಚಿಕ್ಕ ಬೋನು, ಸುತ್ತಲೂ ಮಾಂಸ, ಜಾಸ್ತಿ ಗ್ರೀನ್ ಮಸಾಲ, ಆಮೇಲೆ ಎಣ್ಣೆ ಜಿನುಗ್ತಾ ಇರುತ್ತೆ. ಟೇಸ್ಟ್ ಮಾಡೋಣ. ಆಹಾ, ಮಟನ್ ಕ್ವಾಲಿಟಿ ಮಾತ್ರ ಸೂಪರ್, ಅದ್ಭುತ, ಸಕ್ಕತ್ ಇಷ್ಟ ಆಗೋಯ್ತು. ಆಹಾ, ಜಾಸ್ತಿ ಕಚ್ಚಲು ಇಲ್ಲ, ಜಾಸ್ತಿ ಎಳಿಲೂ ಇಲ್ಲ, ಲೈಟ್ ಪ್ರೆಷರು ಬಂದೇ ಬಿಡ್ತು. ಫುಲ್ಲು ಮೀಟು ಅದ್ಭುತವಾಗಿದೆ, ಫುಲ್ಲು ರಿಫ್ರೆಶಿಂಗ್ ಆದ ಡಿಶ್ಶು. ಸೊ ನೀಲಗಿರಿ ಬಿರಿಯಾನಿ ಅಥವಾ ನೀಲಗಿರಿ ಚಿಕನ್ ರೋಸ್ಟು, ಮಟನ್ ರೋಸ್ಟು ಇದೆಲ್ಲ ಬಂದು ಸೌತ್ ಇಂಡಿಯನ್ ಡಿಶ್ಶು. ಆಮೇಲೆ ಇದರಲ್ಲಿ ಹೆಸರು, ಆಮೇಲೆ ಗ್ರೀನ್ ಮಸಾಲ ಹೆಸರಲ್ಲಿ ಇರೋ ಥರ ಫುಲ್ಲು ಸೊಪ್ಪು ಮಯ ಆಗಿರುತ್ತೆ. ಸೊ ಇದರಲ್ಲೂ ಅಷ್ಟೇ ಜಾಸ್ತಿ ಕರ್ಬೇವಿನ ಸೊಪ್ಪಿಂದು ಫ್ಲೇವರ್ ಬರ್ತಾಯಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮಿಂಟು, ಆಮೇಲೆ ಬೆಳ್ಳುಳ್ಳಿ ಪೀಸಸ್ಗಳು ಜಾಸ್ತಿ ಹಾಕಿದ್ದಾರೆ. ಆ ಬೆಳ್ಳುಳ್ಳಿ ಸಿಕ್ಕಿದಾಗ ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ, ಅದ್ಭುತವಾಗಿದೆ. ಆಮೇಲೆ ಖಾರಮಯ, ಖಾರನೂ ಸೂಪರ್, ಹಸಿಮೆಣ್ಸಿನ್ಕಾಯಿದು ಸವಾಲೆ. ನೀವೇನಾದರೂ ತಿಂದಿದ್ದೀರಾ ಈ ಥರ ನೀಲಗಿರಿ ಬಿರಿಯಾನಿ ಅಥವಾ ನೀಲಗಿರಿ ಚಿಕನ್ ಮಸಾಲ? ಒಂದ್ಸಲ ನಮಗೆ ಕಮೆಂಟ್ ಮಾಡಿ. ನಾವು ಫಸ್ಟ್ ಟೈಮ್ ತಿಂತಾರೋದು, ಅದೇ ಆ ಮೆನುನ ನೋಡಿದಾಗ ಇಷ್ಟ ಆಗಿ ಆರ್ಡ್ರ್ ಮಾಡಿದ್ದು. ಅದ್ಭುತವಾಗಿದೆ. ಇದರಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಪೀಸಸ್ಸು, ನಾನು ಅವಾಗ ಹೇಳಿದೆ ಒಂದು 4 ಪೀಸ್ ಇದೆ ದೊಡ್ಡ ದೊಡ್ಡ ಸೈಜಿಂದು. ಸೊ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ, ಸೂಪರ್. ಸೊ ಇವಾಗ ಖಾಲಿ ಹೋಗ್ಬಿಟ್ಟು ಈಗ ಬಿರಿಯಾನಿಗೆ ಹೋಗ್ಬಿಡೋಣ. ಬಂಗಾರದಂಗಿರೋ ಸ್ಟಾರ್ಟರ್ ತಿಂದಾದ್ಮೇಲೆ ಬಾಯೆಲ್ಲ ಖಾರ ಆಗೋಯ್ತು. ಈಗ ಬಿರಿಯಾನಿ ಕಡೆಗೆ. ಸೊ ಇದರಲ್ಲೂ ಅಷ್ಟೇ ಜಾಸ್ತಿ ಮಸಾಲ ಇದೆ, ಕೆಳಗಡೆ ಇರುತ್ತೆ ಎಲ್ಲನೂ, ನೀಟಾಗಿ ಕೆರೆದು ಹಾಕೊಬೇಕು. ರೈಸ್ ಮಾತ್ರ ಸಾಕತ್ತು ಉದುರಾಗಿದೆ. ನಾನು ಬಡ್ಸ್ಕೊಳ್ಬೇಕಾದ್ರೆ ನೋಡಿರ್ತೀರ, ಸೂಪರ್. ಸೊ ಅದನ್ನು ನೀಟಾಗೆ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿಬಿಡೋಣ. ಸಾಕಾಗಿದೆ. ಸೇಮು ಅದೇ ಮಸಾಲದಲ್ಲಿ ಬಿರಿಯಾನಿ ಮಾಡಿರ್ತಾರೆ, ಕಾನ್ಸೆಪ್ಟ್ ಅಷ್ಟೇ. ಇವ್ರ ಹತ್ರ ಮೇಯ್ನ್ ಬಂದ್ಬಿಟ್ಟು ಇವರು ಫೇಮಸ್ ಬಂದ್ಬಿಟ್ಟು ಹೈದ್ರಾಬಾದಿ ಬಿರಿಯಾನಿಗಳಿಗೆ, ವೆಜ್ ಆ್ಯಂಡ್ ವೆರೈಟೀಸ್ ಹೈದ್ರಾಬಾದಿ ಬಿರಿಯಾನಿಗಳಿಗೆ. ಸೊ ಮಟನ್ನು, ಚಿಕನ್ನು ಮತ್ತು ಇನ್ನೂ ಏನೇನೋ ವೆರೈಟೀಸ್ ಇದೆ. ಅದರಲ್ಲಿ ಇದು ಕಣ್ಣು ಕುಕ್ತು. ಆಮೇಲೆ ಇದೊಂಥರ ಫ್ರೈ ಪೀಸ್ ಬಿರಿಯಾನಿ ಥರ, ಇದೇ ಮಸಾಲಾನೇ, ಸೇಮು ಪ್ರೊಸೀಜರೆಲ್ಲ ಸೇಮು. ಕೆಳಗಡೆ ಇರುತ್ತೆ ಮಸಾಲ ಎಲ್ಲನೂ, ಮೇಲ್ಗಡೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ಬಿಟ್ಟು ಕೊಡ್ತಾರೆ. ಆ ಮಸಾಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಅದು ಇಲ್ದಿರ ಏನೋ ನೀವು ಒಣಗಿದಂಗೆ ಆ ಬಿಳಿ ಅನ್ನ ತಿಂದರೆ ಮಜಾನೇ ಇರಲ್ಲ, ಒಂಚೂರು ಕಿಕ್ಕೆಲ್ಲ ಹೊರತೇ ಇರೋಲ್ಲ. ಮಸಾಲಾನೇ ಹೈಲೈಟು. ನೀವೆರಡು ಸಪ್ರೇಟ್ ಇದ್ರದ್ದು ಕಾಂಬೋ ಹುಡ್ಕಿದ್ವಿ ನಾವು, ಕಾಂಬೋ ಇರಲಿಲ್ಲ, ಸಪ್ರೇಟ್ ಆಗಿತ್ತು. ಸಪ್ರೇಟ್ ತರಿಸಿದ್ವಿ. ಬಟ್ ಸಖತ್ ಹೊಡ್ತಿದೆ. ಆ ಗೊಜ್ಜು ಇನ್ನೂ ಜಾಸ್ತಿ ಬರುತ್ತೆ ಅದರಲ್ಲಿ, ಸ್ಟಾರ್ಟರಲ್ಲಿ. ಆ ಗೊಜ್ಜೆಲ್ಲ ಜಾಸ್ತಿ ಎತ್ಕೊಂಡು ಇನ್ನೂ ಕಲ್ಸ್ಕೊಂಡು ತಿಂತಾಯಿದ್ರೆ ಇನ್ನೂ ಮಜಾ. ಸೇಮ್ ಇದರಲ್ಲೂ ಅಷ್ಟೇ ಇದ್ರ ಫ್ಲೇವರ್, ಮಿಂಟ್ ಫ್ಲೇವರು, ಪುದೀನದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಿನ ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಘಮ ಕೂಡ ಜಾಸ್ತಿ ಬರುತ್ತೆ. ಹೈ ಕ್ಲಾಸ್ ಆಗಿದೆ ಮಾತ್ರ, ನನಗದು ಸಾಕಷ್ಟು ಇಷ್ಟ ಆಗೋಯ್ತು. ಬಟ್ ಏನು ಅಂದರೆ ಒಂದು ಇದಾಗಿದ್ದೇನು ಅಂದರೆ 3 ಪೀಸು ಮಟನ್ ಪೀಸು, ಇನ್ನೊಂದೇ ಒಂದು ಪೀಸ್ ಇದ್ದರೆ ಚೆನ್ನಾಗಿರೋದು. ಬಟ್ ಸೈಜಸ್ ಎಲ್ಲ ದೊಡ್ಡದಾಗಿದೆ, ಒಂದು 40 ಗ್ರಾಮ್ ತೂಗೋ ಥರ ಒಂದೊಂದು ಪೀಸು. ಮಟನ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಸಾಕಾಗಿದೆ. ಒಳ್ಳೆ ಚಿಕನ್ ಥರ ಸಾಫ್ಟ್ ಆಗ್ಬಿಡಿದೆ. ಇದರಲ್ಲಿ ನೋಡಿ ಮಸಾಲ ಹೆಂಗಿದೆ, ಇದನ್ನು ಎತ್ಕೊಂಡು ರೈಸಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಓ ಮೈ ಗಾಡ್. ಅದ್ಭುತವಾಯಿತು. ಬಿರಿಯಾನಿ ಅಂದರೆ ಹಿಂಗಿರಬೇಕು. ಅದು ಈ ದಮ್ ಬಿರಿಯಾನಿ ಅಂದರೆ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ, ಅದು ಸಪ್ರೇಟು, ಅದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ದಮ್ ಬಿರಿಯಾನಿ, ಹೈದ್ರಾಬಾದಿ ಬಿರಿಯಾನಿ ಈ ಥರ ತಿಂತೀರಾ, ಅವೆಲ್ಲ ತಿಂತೀರಾ ಅಂದರೆ ಈ ಥರ ಮಾಡಿಕೊಡ್ಬೇಕು. ಅವೆಲ್ಲ ಜನಕ್ಕೆ ಇಷ್ಟ, ಅದು ನಮ್ಮ ಜನಕ್ಕೆ, ಅದೂ ಇಲ್ಲಾಂದರೆ ಯಾರಿಗೂ ಇಷ್ಟ ಆಗೋಲ್ಲ.
ರೈಸ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಬಾಸ್ಮತಿ ರೈಸು ಉದುರುದ್ರಾಗೆ ಸೂಪರ್. ಇದು ಅಷ್ಟು ಮಸಾಲಾನೇ ಹೈಲೈಟು. ಇದು ಮಸ್ಟ್ ಟ್ರೈ. ಸೊ ಬಿರಿಯಾನಿ ಬೈ ಕಿಲೋಲಿ ನೀವು ಬೇರೆ ಬಿರಿಯಾನಿ ಯಾವುದನ್ನ ಟ್ರೈ ಮಾಡಿದ್ದೀರಾ, ನಿಮ್ಮ ಫೇವ್ರೇಟ್ ಯಾವುದು ನಮಗೆ ಕಮೆಂಟ್ ಮಾಡಿ. ಅದರಲ್ಲೂ ವೆಜ್ ಬಿರಿಯಾನೀಸು ಬೇಜಾನಿದೆ, ಕಮೆಂಟ್ ಮಾಡಿ. ಬಟ್ ನಾನು ತಿಂದಿದ್ದು ಫಸ್ಟ್ ಟೈಮ್ ತರ್ಸ್ಕೊಂಡು ತಿಂತಾರೋದು. ಸೊ ಸಾಕಾಗಿ ಇಷ್ಟ ಆಗೋಯ್ತು ಅದ್ಭುತವಾಗಿ. ಸೊ ಇದಕ್ಕೆ ರೈತನೂ ಇದೆ. ರೈತ ಬಂದ್ಬಿಟ್ಟು ನಾರ್ಮಲ್ ರೈತ ಅಲ್ಲ, ಮಸಾಲ, ಅದು ಮಸಾಲ ಭರಿತವಾಗಿದೆ. ಸೊ ಅದನ್ನು ಹಾಕೊಂಡು ತಿನ್ಬೋದು. ಬಟ್ ಏನು ಅವಶ್ಯಕತೆ ಇಲ್ಲ ಇದಕ್ಕೆ, ಅದಕ್ಕೆ ಅವಶ್ಯಕತೆನೇ ಇಲ್ಲ. ಈ ಮಸಾಲ ಹಾಗೆ ಸವಿಬೇಕು, ಮತ್ತು ಖಾರನೂ ಹಾಗೆ ಇದೆ. ಫಸ್ಟ್ ಒಂದು ಬೈಟ್ ಏನೂ ಗೊತ್ತಾಗಲ್ಲ, ಒಂದು 2-3 ಬೈಟ್ ತಿಂದಾಗ ನಿಮಗೆ ಆ ಖಾರ ಫೀಲ್ ಆಗುತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿರ್ತಾರೆ ಇದರಲ್ಲಿ. ಸೊ ನಾ ಹಸಿಮೆಣ್ಸಿನ್ಕಾಯಿಗೂ ಪೀಸು ಹಾಗೆ ಕಾಣ್ತಾ ಇರುತ್ತೆ, ರುಬ್ಬಿ ಕೂಡ ಹಾಕಿರ್ತಾರೆ. ಒಂದು ನಮ್ಮ ನಾಟಿ ಹುಡುಗರಿಗೆ ಇಷ್ಟ ಆಗುವಂಥ ಬಿರಿಯಾನಿ, ಅದು ಕೂಡ ದಮ್ ಬಿರಿಯಾನಿ. ಸೂಪರ್. ಈಗ ನೆಮ್ಮದಿಯಾಗಿ ತಿನ್ನಬೇಕು. ಎಲ್ಲರೂ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ನೂ ಅಲ್ಲಿ ನಮ್ಮ ಗುಲಾಬ್ ಜಾಮೂನ್ ಇದೆ, ಅದು ಕೂಡ 800 ರೂಪಾಯಿದಲ್ಲ, ಇನ್ನೂ ಕಮ್ಮಿ ರೇಟಿಗೆ ಫುಲ್ಲು ಹೈಲೈಟ್ ಆಗಿದೆ. ಅದರ ಜೊತೆಗೆ ಸಿಗ್ತೀನಿ. ಒಂದು ಬೆಸ್ಟ್ ಬಿರಿಯಾನಿ ತಿಂದಾದಮೇಲೆ ಒಂದು ಬೆಸ್ಟ್ ಸ್ವೀಟ್ ತಿನ್ನಬೇಕು. ಗುಲಾಬ್ ಜಾಮೂನ್ ವಿತ್ ರಬ್ಡಿ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿರೋದು. ಟೇಸ್ಟ್ ಮಾಡೋಣ. ವಾ, ಸಖತ್ ಸಾಫ್ಟ್ ಆಗಿದೆ ಜಾಮೂನು. ಎಷ್ಟು ಈಸಿಯಾಗಿ ಕಟ್ಟಾಗೋಯ್ತು. ರಾಶಿ ರಬ್ಡಿ ಎತ್ಕೊಂಡು ನಾನು ಇದುವರೆಗೂ ತಿಂದಿರೋದಲ್ಲೇ ದಿ ಬೆಸ್ಟ್ ಗುಲಾಬ್ ಜಾಮೂನ್. ಅದ್ಭುತವಾಗಿದೆ. ಗುಲಾಬ್ ಜಾಮೂನ್ ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ವಿ. ಆ 3 ಯಾವುದು ಗುಲಾಬ್ ಜಾಮೂನ್ ತರಿಸಿದ್ವು ಅದು ಎಲ್ಲರೂ ಒಡೆದು ಬಿಸಾಕ್ಬಿಡ್ತಿದ್ವು. 4 ಗುಲಾಬ್ ಜಾಮೂನು ಅಷ್ಟು ಸಾಫ್ಟಾಗಿದೆ. ಒಳಗಡೆ ಕೇಸರಿ ಎಲ್ಲನೂ ಇದೆ ಗುಲಾಬ್ ಜಾಮೂನ್ ಒಳಗಡೆ, ಅಲ್ಟಿಮೇಟ್. ಆಮೇಲೆ ಆ ರಬ್ಡಿ ಕೂಡ ಅಷ್ಟೇ. ನಾನು ಜಾಸ್ತಿ ಸ್ವೀಟ್ ಇರುತ್ತೆ ಮಕ್ಕಳು ತಿನ್ಕೊಂಡೆ, ಆ ಥರನೇ ಎಲ್ಲ ಸಿಹಿ ಕರೆಕ್ಟಾಗಿದೆ. ಆಮೇಲೆ ಜಾಸ್ತಿ ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದೆ ರಾಶಿ. ವಾ, ಸೂಪರ್. ಒಂದು ಒಳ್ಳೆ ಫಿನಿಷರು, ಮಸ್ಟ್ ಟ್ರೈ. ಲಾಸ್ಟಲ್ಲಿ ಇಲ್ಲಿ ನೀವು ಬಿರಿಯಾನಿ ಬೈ ಕಿಲೋಸಿಂದ ಏನು ಆರ್ಡರ್ ಮಾಡಿದಾಗ ಡೆಸರ್ಟಲ್ಲಿ ಇದನ್ನು ಟ್ರೈ ಮಾಡೋದು ಮರಿಬೇಡಿ. ಆಮೇಲೆ ಫೈನಲ್ ಆಗಿ ಸೊ ತುಂಬ ವೆರೈಟೀಸ್ ಇದೆ ಅವ್ರದ್ರಲ್ಲಿ. ಸೊ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಏನಾದರೂ ಮತ್ತೆ ವೀಡಿಯೋ ಮಾಡಬೇಕು ಅಂದರೆ ಯಾವ ಬಿರಿಯಾನಿ ಟ್ರೈ ಮಾಡಬೇಕು ಅವ್ರದ್ದು ಅಂತ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಇರಲಿಲ್ಲ, ಅದಕ್ಕೆ ತರಿಸಿರಲಿಲ್ಲ ಇಷ್ಟು ದಿವಸ. ಈಗ ಬಂದಿದೆ, ಆರಾಮಾಗಿ ತರಿಸ್ಕೊಬೋದು. ಸುಮ್ಮನೆ ಟ್ರೈ ಮಾಡೋಣ ಅಂತ ತರಿಸಿದ್ವಿ. ಅದು ಕೂಡ ಗ್ರೀನ್ ಮಸಾಲ ಇತ್ತಲ್ಲ, ಸೊ ನೋಡೋಣ ಅಂತ. ಬಟ್ ಸಖತ್ತಾಯಿತು. ನೀಲಗಿರಿ ಬಿರಿಯಾನಿ ಇರ್ಬೋದು ಅಥವಾ ನೀಲಗಿರಿ ಮಟನ್ ರೋಸ್ಟು, ಎರಡೂ ಅದ್ಭುತ. ಎರಡೂ ಸಖತ್ ಇಷ್ಟ ಆಯಿತು ನನಗೆ. ಬಟ್ ಎರಡರಲ್ಲೂ ಅದೇ ಸೇಮ್ ಮಸಾಲಾನೇ. ಸೊ ಮೋಸ್ಟ್ಲಿ ಅದೇನೇ ಫಸ್ಟು ಅದು ಪ್ರಿಪೇರ್ ಮಾಡ್ಕೊತಾರೆ ಮಟನ್ನು, ನೀಲಗಿರಿ ಮಟನ್ ರೋಸ್ಟ್ನ. ಅದನ್ನು ಫ್ರೈ ಪೀಸ್ ಬಿರಿಯಾನಿ ಕಾನ್ಸೆಪ್ಟ್ ಥರ ನಿಮಗೆ ದಮ್ ಕಟ್ಟಿ ಮಾಡಿಕೊಡ್ತಾರೆ. ಆರ್ಡ್ರ್ ಬಂದಾಗ ಪಾಟ್ ಒಳಗೆ ಇಟ್ಬಿಟ್ಟು. ಆ ಕಾನ್ಸೆಪ್ಟ್ ಚೆನ್ನಾಗಿದೆ. ಆ ಪಾಟ್ ಬರುತ್ತಲ್ಲ, ಅದೊಂದು ನೀವು ರೀಯೂಸ್ ಮಾಡ್ಕೊಬೋದು. ಅದೊಂದು ಪ್ಲಸ್ ಪಾಯಿಂಟು. ನಾವು ತರಿಸಿದ್ದು ಇವತ್ತು, ಅದನ್ನು ನೀವು ಕಣ್ಮುಚ್ಕೊಂಡು ತರಿಸ್ಕೊಬೋದು. ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದೇ ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಫ್ಲೇವರು ಜಾಸ್ತಿ ಬರುತ್ತೆ. ಇದರಲ್ಲಿ ಫ್ರೈನಲ್ಲಿ ಕರ್ಬೇವಿನ ಸೊಪ್ಪು ಡಾಮಿನೇಟ್ ಮಾಡುತ್ತೆ, ಬಿರಿಯಾನಿನಲ್ಲಿ ಪುದೀನ ಮತ್ತು ಆ ಕೊತ್ತಂಬರಿ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ಮಸ್ಟ್ ಟ್ರೈ ಇವೆರಡು ಡಿಶ್ಶು. ಆಮೇಲೆ ಡೆಸರ್ಟ್ ಮಾತ್ರ ಮರಿಲೇಬೇಡಿ. ಸೊ ಆರ್ಡ್ರ್ ಮಾಡಿ, ನಿಮ್ಮ ಏರಿಯಾದಲ್ಲಿದ್ದರೆ ಸ್ವಿಗ್ಗಿ ಅಥವಾ ಝೊಮ್ಯಾಟೋನಲ್ಲಿ ಆರ್ಡ್ರ್ ಮಾಡ್ಬೋದು. ಸೊ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.